ನಮಸ್ಕಾರ ಸ್ನೇಹಿತರೆ, ಆತ್ಮೀಯ ವಿದ್ಯಾರ್ಥಿ ಬಂಧುಗಳೇ, ನಾನು ರವೀಶ್ ಪೂಜಾರಿ, ಅರ್ಥಶಾಸ್ತ್ರದ ಉಪನ್ಯಾಸಕ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋನಲ್ಲಿ ನಾವು ಈ ಒಂದು ಸಮಗ್ರ ಆರ್ಥಿಕತೆಯ ಒಂದು ಅನ್ಯನ್ಯತೆಗಳ ಕುರಿತಾಗಿರುವಂತ ಒಂದು ಹೊಸದಾದಂತ ಒಂದು ಪ್ರಶ್ನೆಯನ್ನ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀನಿ. ಇದು ಈ ಒಂದು ಪ್ರಶ್ನೆಯನ್ನ ನಮ್ಮ ಒಬ್ಬ ಮೇಡಮ್ ಅವರು ಒಬ್ಬರು ಇದನ್ನ ಡೇಟಾನ ಕಳಿಸಿರುವಂತದ್ದು. ಈ ಡೇಟಾವನ್ನ ತಗೊಂಡು ನಿಮ್ಗಾಗಿ ನಾನು ಕೊಡ್ತಾ ಇದ್ದೀನಿ. ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಇದು ತುಂಬಾ ಹೆಲ್ಪ್ ಆಗ್ಬಹುದು. ಅದಕ್ಕೋಸ್ಕರ ಇದ್ರ ಮೇಲೆ ಆಲ್ರೆಡಿ ಹೋದ ವರ್ಷದಲ್ಲಿ 2 ವಿಡಿಯೋಗಳನ್ನ ಇದೆ. ಬೇರೆ ಬೇರೆ ಡೇಟಾಸ್ ಮೇಲೆ ಇದೆ. ಒಂದು 5,000 ಕೋಟಿ ಅಂತ ಇರೋದು GDPದು, ಆನಂತರ ಇನ್ನೊಂದು 3,000 ಕೋಟಿ ಅಂತ ತಗೊಂಡು ಮಾಡಿದ್ದೆ ನಾನು. ಇವಾಗ ಇಲ್ಲಿ ಇವ್ರು ಕೊಟ್ಟಿರುವಂತ ಡೇಟಾ ಬೇರೆ ಇದೆ, ಹೌದಾ? ಆ ಡೇಟಾನ ಇಟ್ಕೊಂಡು ಇದನ್ನ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಅದು ನಿಮ್ಗೂ ಕೂಡ ನಿಮ್ಮ ಆನ್ಯುವಲ್ ಎಕ್ಸಾಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ಇದು ಒಂದು ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲ ಆಗ್ಬಹುದು. ಆ ಒಂದು ನಿಟ್ಟಿನಲ್ಲಿ ನನ್ನ ಒಂದು ಕೆಲಸ ಮಾಡ್ತಾ ಇದ್ದೀನಿ. ಅದಕ್ಕೆ ದಯವಿಟ್ಟು ವಾಚ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲೂ ಕೂಡ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ, ದಯವಿಟ್ಟು ವಾಚ್ ಮಾಡಿ. ಹೌದಾ? ಇನ್ಫಾರ್ಮೇಟಿವ್ ಇದೆ, ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಗೆ. ಅದಕ್ಕೆ ನಾನೇನ್ ಅನ್ಕೊಂಡಿದ್ದೀನಿ ಅಂದ್ರೆ, ಇಲ್ಲಿ 12th ಎಕನಾಮಿಕ್ಸ್ ಬೋರ್ಡ್ ಎಕ್ಸಾಮ್ ಇಂಪಾರ್ಟೆಂಟ್ ಕ್ವಶನ್ ಅಂತ ತಗೊಂಡಿದ್ದೀನಿ. 6 ಮಾರ್ಕ್ಸ್ ಇದು ಫಿಕ್ಸ್ ಆಗುತ್ತೆ. ಹಾಗಾಗಿ ಅದ್ರ ಜೊತೆಗೆ ನಿಮ್ಗ ನನ್ನ ಒಂದು ಯೂಟ್ಯೂಬ್ ಚಾನಲ್ ನಿಮ್ಗೆ ಗೊತ್ತಿದೆ. ನನ್ನ ವಾಟ್ಸ್ಆಪ್ ಗ್ರೂಪ್ ಇದೆ, ಆಮೇಲೆ ಟೆಲಿಗ್ರಾಮ್ ಗ್ರೂಪ್ ಇದೆ. ಅಲ್ಲಿ ಕೂಡ ನೀವು ಜಾಯ್ನ್ ಆದ್ರೆ ನನ್ನ ಡೇಟಾ ಎಲ್ಲ ನಿಮ್ಗೆ ಸಿಗುತ್ತೆ. ಅವ್ರು ಕೊಟ್ಟಿರುವಂತ ಒಂದು ಡೇಟಾ ಇದು. ಇಲ್ಲಿ ಏನ್ ಮಾಡಿದ್ದಾರೆ, ಒಂದು ನಿರ್ದಿಷ್ಟವಾದಂತ ವರ್ಷದ ಮಾರುಕಟ್ಟೆ ಬೆಲೆಗಳಲ್ಲಿ ಒಂದು ದೇಶದ GDP, ಒಟ್ಟು ದೇಶೀಯ ಉತ್ಪನ್ನ, MP ಮಾರುಕಟ್ಟೆ ಬೆಲೆಗಳಲ್ಲಿ 4,000 ಕೋಟಿ ಅಂತಿದೆ. ಆಮೇಲೆ ವಿದೇಶಿ ವಿನಿಮಯದಿಂದ ಬರುವಂತ ನಿವ್ವಳ ಆದಾಯ, ಆದಾಯ ಉತ್ಪಾದನಾಂಗದ ಒಂದು ಇದು NFI ಎಷ್ಟು ಅಂದ್ರೆ 500 ಕೋಟಿ ಅಂತಿದೆ. ಆಮೇಲೆ ಸವಕಳಿ ವೆಚ್ಚ, ಡೆಪ್ರಿಸಿಯೇಷನ್ ಕಾಸ್ಟ್ 450 ಕೋಟಿ ಅಂತ ಕೊಟ್ಟಿದ್ದಾರೆ. ನಿವ್ವಳ ಪರೋಕ್ಷ ತೆರಿಗೆಗಳು ಮೌಲ್ಯನ NIT 300 ಕೋಟಿ ಅಂತಿದೆ. ಹಾಗಾಗಿ ಇವುಗಳನ್ನೆಲ್ಲಾನು ಕೂಡ ಬಿಡಿಸಿ ಅಂತ ಕೊಟ್ಟಿರುವಂತದ್ದು. ಆಲ್ರೆಡಿ GDP ಎಟ್ ಮಾರ್ಕೆಟ್ ಪ್ರೈಸ್ 4,000 ಇದೆ, ಅದ ಹಾಕೊಂಡಿದ್ದೀನಿ. ಇವಾಗ ಇದನ್ನೇ ಸಾಲ್ವ್ ಮಾಡೋಣ ಸ್ನೇಹಿತರೆ, ಒಂದೊಂದಾಗಿ ನೋಡ್ರಿ. GDP ಎಟ್ ಮಾರ್ಕೆಟ್ ಪ್ರೈಸ್ ಏನಾಗಿದೆ 4,000, ಅದು ಅಂತೂ ನಿಮ್ಗೆ ಗೊತ್ತಿದೆ, ಅದು ಹಾಕೊಂಡಿದೆ ಸೇಮ್. ಇವಾಗ ನಾವ್ ಏನ್ ಮಾಡ್ಬೇಕು, ಇಲ್ಲಿ ನೋಡಿ ಸ್ನೇಹಿತರೆ, GDP ಎಟ್ ಮಾರ್ಕೆಟ್ ಪ್ರೈಸ್ ಎಷ್ಟಿದೆ, 4,000 ಇದೆ, ಸರಿನಾ? 4,000 ಹಾಕೊಳ್ಳೋಣ. ಪ್ಲಸ್ ಏನ್ ಮಾಡೋಣ, ಯಾವುದು NIT ಎಷ್ಟಿದೆ, NIT 300 ಕೋಟಿ ಇದೆ. ಅಂದ್ರೆ 300 ಇಸಿಕಲ್ ಟು ಎಷ್ಟಾಗುತ್ತೆ, 4,000ದ NIT ಎಷ್ಟಿದೆ, 300 ಕೋಟಿ, ಹೌದಾ? ಹಾಗಾದ್ರೆ NIT ಎಷ್ಟಾಗುತ್ತೆ ನೋಡಿ, ಎಲ್ಲ ಸೇರಿಸಿ. ಸಾರಿ, ಇಲ್ಲಿ ತಪ್ಪಾಯ್ತು ನೋಡಿ. ಇಲ್ಲಿ ಏನಾಗ್ಬೇಕು, ಫಾರ್ಮುಲಾ ಪ್ರಕಾರ ಮೈನಸ್ ಬರ್ಬೇಕು, ನಾನು ಪ್ಲಸ್ ಇಟ್ಟಿದ್ದೀನಿ ನೋಡಿ. ಸ್ವಲ್ಪ ಗಡಬಡ್ ಮಾಡಿದೀವಿ ಅಂದ್ರೆ ಇದೇ ತರ ಆಗುತ್ತೆ. ಇಲ್ಲಿ ಏನಾಗುತ್ತೆ, 3,700 ಕೋಟಿ ಆಯ್ತು, ಹೌದಾ? ಇನ್ನು ನೀವು ಕ್ರೋರ್ಸ್ ಅಂತ ಹಚ್ಚಬಹುದು, ಹೌದಾ? ನಾನು ಬೇಕಾದ್ರೆ ಇದು ಶಾರ್ಟ್ ಆಗಿ ಕ್ರೋರ್ಸ್ ಅಂತ ತಗೊಂಡಿರ್ತೇನೆ. ಹೌದಾ? ಕ್ರೋರ್ಸ್ ಅಂತ. ಓಕೆ. ಇವಾಗ ಸೆಕೆಂಡ್ ಏನಿದೆ ನೋಡಿ, GDP ಎಟ್ ಮಾರ್ಕೆಟ್ ಪ್ರೈಸ್ ಅಂತ NDP ಅನ್ನ ಮಾಡ್ಬೇಕಾದ್ರೆ GDP ಎಟ್ ಮಾರ್ಕೆಟ್ ಪ್ರೈಸ್ ಬೇಕು. ಅದಕ್ಕಾಗಿ ಇಲ್ಲಿ 4,000 ಆಗುತ್ತೆ, ಸರಿನಾ? 4,000. ಇವಾಗ 4,000 ಮೈನಸ್ ಎಷ್ಟಿದೆ ಅಂದ್ರೆ ಡೆಪ್ರಿಸಿಯೇಷನ್ ಕಾಸ್ಟ್, ಸವಕಳಿ ವೆಚ್ಚ 450 ಕೋಟಿ. ಹಾಗಾದ್ರೆ ಇದ್ರೊಳಗ ನಾವು ಅದನ್ನ ಕಳ್ಕೊಳ್ಳೋಣ. ಇಲ್ಲಿ 4,000 ಕೋಟಿಯಲ್ಲಿ ಮೈನಸ್ 450 ಕಳೆಯೋಣ, ಎಷ್ಟು ಬರುತ್ತೆ? ಹೌದಾ? 3,550. ಇದನ್ನೇ ಇಲ್ಲಿ ಕಾಪಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಇಸಿಕಲ್ ಟು, ಹೌದಾ? ಹಾಗಾದ್ರೆ ಇಲ್ಲಿ ಇನ್ ಕ್ರೋರ್ಸ್ ಇದನ್ನೇ ಕಾಪಿ ಮಾಡ್ಕೋಬಹುದು. ನಾನು ಇಲ್ಲಿ ಕಾಪಿ ಮಾಡ್ತಾ ಇದ್ದೀನಿ, ಇಲ್ಲೊಂದು ಫುಲ್ ಸ್ಟಾಪ್ ಕೊಡೋಣ. 3,550 ಕೋಟಿ ಬಂತು, ಸರಿನಾ? ಎಸ್. ಇವಾಗ NDP ಎಟ್ ಮಾರ್ಕೆಟ್ ಪ್ರೈಸ್ ಅಂತ ಇದೆ ಸ್ನೇಹಿತರೆ. NDP ಎಟ್ FC ಅಂತಿದೆ, ಫ್ಯಾಕ್ಟರ್ ಕಾಸ್ಟ್. ಇವಾಗ NDP ಎಟ್ ಮಾರ್ಕೆಟ್ ಪ್ರೈಸ್ ಎಷ್ಟು ಬಂದಿದೆ, 3,550 ಕೋಟಿ ಬಂದಿದೆ. ಆಮೇಲೆ ಮೈನಸ್ NIT ಎಷ್ಟಿದೆ, 300 ಕೋಟಿ ಇದೆ. NIT ಎಲ್ಲಿದೆ ನೋಡಿ, ಇಲ್ಲಿದೆ. NIT 300 ಕೋಟಿ ಇದೆಯಲ್ಲ, ಇದು. ಅದನ್ನೇ ನಾವೇನ್ ಮಾಡೋಣ, 300 ಕೋಟಿ ಇಲ್ಲಿ ಇಸಿಕಲ್ ಟು ಎಷ್ಟಾಗತ್ತೆ, ಇದ್ರೊಳಗ 3,200 ಎಷ್ಟಾಗತ್ತೆ, 250, ಕರೆಕ್ಟಾ? 50 ಕೋಟಿ ಅಥವಾ ಕ್ರೋರ್ಸ್ ಅಂತ ನಾವು ತಗೊಳ್ಳೋಣ, ಸರಿನಾ? 3,250 ಕೋಟಿ ಆಗತ್ತೆ. ಯಾವುದು? NDP ಎಟ್ ಮಾರ್ಕೆಟ್ ಪ್ರೈಸ್, ಸರಿನಾ? ಓಕೆ. ಇವಾಗ NDP ಆದ ನಂತರ ನೆಕ್ಸ್ಟ್ ಏನ್ ಮಾಡ್ಬೇಕು, ಇವಾಗ GNP ಎಟ್ ಮಾರ್ಕೆಟ್ ಪ್ರೈಸ್ ಅನ್ನ ಮಾಡ್ಬೇಕು. ಈಗ GNP
ಹೌದಾ? GNP ಎಟ್ ಮಾರ್ಕೆಟ್ ಪ್ರೈಸ್ ಮಾಡ್ಬೇಕಾದ್ರೆ GDP ಎಷ್ಟಿತ್ತು? ಸೊ ಮೇಲ್ಗಡೆ ಇದೆಲ್ಲ 4,000, ಆ 4,000ನ ಇಲ್ಲಿ ಇಟ್ಕೊಳ್ಳೋಣ. 4,000 ಪ್ಲಸ್ ಮಾಡ್ಬೇಕು ಇಲ್ಲಿ ಸ್ನೇಹಿತರೆ. ಹೌದಾ? ಎಫ್ ಪ್ಲಸ್ NFI ಎಷ್ಟಿದೆ? 500 ಕೋಟಿ ಇದೆ. ಹೌದಾ? 500 ಇಸಿಕಲ್ ಟು 4,500 ಕೋಟಿ ಆಗತ್ತೆ. 4,500 ಕೋಟಿ ಆಗತ್ತೆ. ಅದನ್ನೇ 4,500 ಕೋಟಿ ಅಂತೇಳಿ ನಾವು ಅದನ್ನ ಕರಿತೀವಿ. ಸರಿನಾ? 4,500 ಕೋಟಿ ಆಗತ್ತೆ. ಸರಿನಾ? ಇದು ಯಾವುದು? GNP ಎಟ್ ಮಾರ್ಕೆಟ್ ಪ್ರೈಸ್ ಆಯ್ತು ಸ್ನೇಹಿತರೆ. ಸರಿನಾ? ಇವಾಗ ನಮ್ಗೆ ಬೇಕಾಗಿದೆ, ಸ್ವಲ್ಪ ಮೇಲ್ಗಡೆ ಮಾಡ್ಕೊಳ್ಳೋಣ. ಓಕೆ, ಈಗ GNP ಎಟ್ ಫ್ಯಾಕ್ಟರ್ ಕಾಸ್ಟ್ ಇದೆ. ಈ ಫ್ಯಾಕ್ಟರ್ ಕಾಸ್ಟ್ ಒಳಗ MP ಎಷ್ಟು ಬಂದಿದೆ? GNP ಎಟ್ ಮಾರ್ಕೆಟ್ ಪ್ರೈಸ್ 4,500 ಕೋಟಿ ಬಂದಿದೆ ಅಲ್ಲ ಸ್ನೇಹಿತರೆ, ಅದನ್ನೇ ಇಲ್ಲಿ ಹಾಕೊಳ್ಳೋಣ. 4,500 ಕೋಟಿ ಮೈನಸ್ NIT ಎಷ್ಟಿತ್ತು? 300 ಕೋಟಿ ಇತ್ತು. ಹೌದಾ? 300 ಕೋಟಿ. ಹಾಗಾದ್ರೆ ಇಲ್ಲಿ ಏನಾಗುತ್ತೆ? 4,200 ಕೋಟಿ ಆಗತ್ತೆ. ಸೊ ಇದನ್ನೇ ಇಲ್ಲಿ ಕಾಪಿ ಮಾಡ್ಕೊಂಡ್ ಬಿಡೋಣ, ಕ್ರೋರ್ಸ್ ಅಂತ ಹೇಳಿ. ಎಸ್, ಓಕೆ. ಸೊ ಹಾಗಾದ್ರೆ ಎಷ್ಟು ಬಂತು ನೋಡಿ ಸ್ನೇಹಿತರೆ ಇಲ್ಲಿ. ಸೊ 4,200 ಕೋಟಿ ಆಗುತ್ತೆ. ಕರೆಕ್ಟಾ? ಎಸ್. ಸೊ ನೆಕ್ಸ್ಟ್ ಈಗ ನಾವು ಬರೋಣ NNP ಎಟ್ ಮಾರ್ಕೆಟ್ ಪ್ರೈಸ್. ಹೌದಾ? ಇದನ್ನ ಮಾಡ್ಬೇಕಾದ್ರೆ ಇಲ್ಲಿ GNP ಎಟ್ ಮಾರ್ಕೆಟ್ ಪ್ರೈಸ್ ಬೇಕು ನಮ್ಗೆ. GNP ಎಟ್ ಮಾರ್ಕೆಟ್ ಪ್ರೈಸ್ ಎಷ್ಟು ಬಂದಿತ್ತು? 4,500 ಬಂದಿತ್ತಲ್ಲ, ಅದನ್ನ ಇಲ್ಲಿ ಹಾಕೊಳ್ಳೋಣ. 4,500 ಕೋಟಿ ಮೈನಸ್, ಸಾರಿ ಪ್ಲಸ್ ಆಯ್ತು ಇಲ್ಲಿ, ಮೈನಸ್ ಡೆಪ್ರಿಸಿಯೇಷನ್ ಕಾಸ್ಟ್, ಸವಕಳಿ ವೆಚ್ಚ ಎಷ್ಟು ಬಂದಿತ್ತು? 450 ಕೋಟಿ. ಹೌದಾ? 450 ಕೋಟಿ. ಸೊ ಇವಾಗ ಇದರಲ್ಲಿ ನಾವು ಏನ್ ಮಾಡ್ಬೇಕು? ಇವಾಗ ಎರಡು ಕಳಿಬೇಕಲ್ಲ, ಇಸಿಕಲ್ ಟು ಮಾಡೋಣ. ಎಷ್ಟಾಗತ್ತೆ? 4,050 ಏನಾಗತ್ತೆ ನೋಡೋಣ, ಒಂದ್ ನಿಮಿಷ ಕ್ಲಿಯರ್ ಆಗತ್ತೆ. 4,500 ಮೈನಸ್ ಎಷ್ಟ್ರಿ? 4,000, ಇದು 450 ಕಳಿಬೇಕು. ಎಸ್, ಬಂತ್ ನೋಡ್ರಿ 4,050. ಕರೆಕ್ಟಾ? ಇದನ್ನೇ ಇಲ್ಲಿ ಕಾಪಿ ಪೇಸ್ಟ್ ಮಾಡ್ಕೊಂಡ್ ಬಿಡೋಣ. ಎಸ್. ಸೊ ಹಾಗಾದ್ರೆ ಇಲ್ಲೊಂದು ಫುಲ್ ಸ್ಟಾಪ್ ಕೊಟ್ಟು ಕ್ರೋರ್ಸ್ ಅಂತ ಹಾಕೊಳ್ಳೋಣ. ಸರಿನಾ? ಎಸ್. ನೋಡಿ ಸ್ನೇಹಿತರೆ, ನಿಮ್ಮ ಎದುರುಗಡೆನೆ ಇಲ್ಲಿ ಫಾರ್ಮುಲಾ ಇತ್ತಂದ್ರೆ ನಾವು ಕರೆಕ್ಟ್ ಆಗಿ ಮಾಡ್ಕೋಬಹುದು. ಇವಾಗ GDP ಎಟ್ ಮಾರ್ಕೆಟ್ ಪ್ರೈಸ್ ಯಾವುದು? NNP ಎಟ್ ಫ್ಯಾಕ್ಟರ್ ಕಾಸ್ಟ್ ಅಂತ ಕರಿತಾ ಇದೀವಲ್ಲ, ಅದನ್ನ ಕಂಡುಹಿಡಿಬೇಕಾಗಿದೆ. GNP ಎಟ್ ಮಾರ್ಕೆಟ್ ಪ್ರೈಸ್ ಎಷ್ಟಿದೆ? ಆಲ್ರೆಡಿ ಮೇಲ್ಗಡೆನೆ ಕೊಟ್ಟಿದ್ದಿದೆ ಕ್ವಶನ್ ಒಳಗ 4,000. ಹೌದಾ? ಮೈನಸ್ ಸವಕಳಿ ವೆಚ್ಚ ಎಷ್ಟಿತ್ತು? 450 ಕೋಟಿ. ಅದು ಹಾಕೊಳ್ಳೋಣ. ಮತ್ತ ಈಗ ಪ್ಲಸ್ ಹಾಕೊಳ್ಳೋಣ. NFI ಎಷ್ಟು ಬಂದಿತ್ತು? NFI ಎಲ್ಲಿದೆ ನೋಡಿ, ಇಲ್ಲಿ. ಸೊ ಎಷ್ಟು? 500 ಕೋಟಿ ಇದೆ, ಇಲ್ಲಿದೆ ನೋಡಿ NFI. ಸರಿನಾ? NFI 500 ಅಂತಿದೆ, 500 ಹಾಕೊಂಡ್ ಬಿಡೋಣ. ಸೊ ಈಗ NIT ಎಷ್ಟು ಬಂದಿತ್ತು? NIT ಲಾಸ್ಟ್ ಇದೆ ನೋಡಿ, ಇಲ್ಲಿ 300 ಕೋಟಿ ಇದೆ. ಆ 300 ಕೋಟಿ ಇಲ್ಲಿ ಹಾಕೊಳ್ಳೋಣ. ಸರಿನಾ? ನೆಕ್ಸ್ಟ್ ಇವಾಗ ಪ್ಲಸ್. ಈಗ ಸಬ್ಸಿಡಿ ಏನು ಇಲ್ಲ ಅಂದ್ರೆ 0 ಇರುತ್ತೆ, ಹಾಗಾಗಿ 0. ಕರೆಕ್ಟಾ? ಹಾಗಾಗಿ ಇಲ್ಲಿ ಎಂಟರ್ ಹೊಡ್ಕೊಂಡು ಇಸಿಕಲ್ ಟು ತಗೊಳ್ಳೋಣ. ಸ್ವಲ್ಪ ಒಂದ್ ಕಡೆ ಪ್ಲಸ್ ಒಂದ್ ಕಡೆ ಮಾಡ್ಕೊಂಡ್ ಬಿಡೋಣ. ಪ್ಲಸ್ ಯಾವ್ಯಾವ ಇದೆ ನೋಡ್ಕೊಳ್ಳಿ. 4,000 ಒಂದು ಪ್ಲಸ್ ಇದೆ, 5,000 ಒಂದಿದೆ. ಹಾಗಾದ್ರೆ 4,500 ಒಂದ್ ಕಡೆ ಆಯ್ತು. ಈಗ ನೆಕ್ಸ್ಟ್ ಮೈನಸ್. ಈಗ ನೋಡಿ ಸ್ನೇಹಿತರೆ, ಇದು ಮೈನಸ್ 450 ಕೋಟಿ ಇದೆ ಮತ್ತು 300 ಕೋಟಿ ಇದೆ. ಎರಡೂ ಸೇರಿಸಿದ್ರೆ 750 ಕೋಟಿ ಆಗತ್ತೆ. ಹೌದಾ? ಹಾಗಾದ್ರೆ ಇಲ್ಲಿ ಇಸಿಕಲ್ ಟು ಎಷ್ಟಾಗತ್ತೆ? ಈಗ 4,500 ಒಳಗ 750 ಕಳೆಯೋಣ. 4,500 ಕೋಟಿಯಲ್ಲಿ 750 ಕಳಿಬೇಕಾಗತ್ತೆ. ಹೌದಾ? 3,750 ಬಂತು. ಇದೆ ಅದರ ಆನ್ಸರ್. 3,750 ಕೋಟಿ ಅಥವಾ ಕ್ರೋರ್ಸ್ ಅಂತ ನಾವು ಅದನ್ನ ಯೂಸ್ ಮಾಡಬಹುದು, ಕರಿಬಹುದು. ಸರಿನಾ? ಹಾಗಾದ್ರೆ ಸೊ ಟೋಟಲ್ ಎಷ್ಟು? NNP ಎಟ್ ಫ್ಯಾಕ್ಟರ್ ಕಾಸ್ಟ್ 3,750 ಕೋಟಿ ಅಂತ ಆಗತ್ತೆ ಇಷ್ಟೇ. ಸರಿನಾ? ಸೊ ಬಹಳ ಸಿಂಪಲ್ ಇರುತ್ತೆ. ಅದನ್ನ ನಾವು ಕರೆಕ್ಟ್ ಆಗಿ ನೋಡ್ಕೊಂಡೆ ಆದ್ರೆ ನಮಗ ಸೊ ಎಲ್ಲಾನು ಕೂಡ ಕರೆಕ್ಟ್ ಸಿಗುತ್ತೆ. ಒಂದ್ಸಲ ಕ್ರಾಸ್ ಚೆಕಿಂಗ್ ಮಾಡ್ಕೊಳ್ಳಿ. ನೋಡಿ, ಮಾಡಿದ್ ಬಂತಿಲ್ಲ, ಸೇಮ್ ಇದೆ ನೋಡಿ. ಹೌದಾ? 4,000 ಒಳಗೆ 300 ಕಳೆದೀನಿ, 3,700 ಇದೆ. 3,700 ಬಂದಿದೆ ಇಲ್ಲಿ ನೋಡ್ಕೊಳ್ಳಿ. ಎಸ್, 3,700 ಕೋಟಿ. ಆಮೇಲೆ ನೆಕ್ಸ್ಟ್ ಏನಿದೆ? ಸ್ವಲ್ಪ ಮೇಲ್ಗಡೆ ಮಾಡ್ಕೊಳ್ಳೋಣ, ಹತ್ರ ಆಗತ್ತೆ ನಿಮ್ಗ. ತಾಳೆ ಹಾಕೋ. ಆನಂತರ 3,550 ಕೋಟಿ ಇದೆ. 3,550 ಕೋಟಿ
ಕರೆಕ್ಟಾ? ನೆಕ್ಸ್ಟ್ 3250 ಇದೆ, 3250. ನೆಕ್ಸ್ಟ್ ಇಲ್ಲಿ 4500 ಇದೆ, ಹೌದಾ? 4500 ಕೋಟಿ. ನೆಕ್ಸ್ಟ್ ಇಲ್ಲಿ 4200 ಇದೆ, ಇಲ್ಲಿ ನೋಡಿ 4200, ಕರೆಕ್ಟಾ? ಲಾಸ್ಟ್ ಸೆಕೆಂಡ್ ಒನ್ 4050 ಕೋಟಿ ಇದೆ, 4050 ಕೋಟಿ. ಲಾಸ್ಟ್ ಒನ್ 3750 ಕೋಟಿ ಬರಬೇಕು, 3750 ಕೋಟಿ ಇಲ್ಲಿ ಬಂದಿದೆ, ಹೌದಾ? ಎಸ್, ಇಷ್ಟೇ. ಸೊ ಹಾಗಾಗಿ ನೀವು ಏನಾಗುತ್ತೆ ಅಂತಂದ್ರೆ, ನಾವು ಫಾರ್ಮುಲಾ ಸ್ವಲ್ಪ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿದೆ ಆದ್ರೆ ನಮಗೆ ಏನಾಗುತ್ತೆ ಅಂತಂದ್ರೆ ಆನ್ಸರ್ ಕರೆಕ್ಟ್ ಆಗಿ ಬರುತ್ತೆ ಸ್ನೇಹಿತರೆ. ಇಷ್ಟೇ ಇದೆ. ಥ್ಯಾಂಕ್ ಯು ಎವ್ರಿ ಒನ್, ಲವ್ ಯು ಆಲ್, ಬಾಯ್. ಸೊ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ ಇದು. ಥ್ಯಾಂಕ್ ಯು ಎವ್ರಿ ಒನ್.